ಶೇರ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ಬಂದು 10 ನವಂಬರ್ 2025 ಚಿನ್ನದ ಬೆಲೆ, ಬೆಳ್ಳಿಯ ಬೆಲೆ ಹಾಗೆ ಸ್ಟಾಕ್ ಮಾರ್ಕೆಟ್ ಅಪ್ಡೇಟ್ ನೋಡ್ಕೊಂಡು ಬನ್ನಿ. ಕಮೋಡಿಟಿ ಮಾರ್ಕೆಟಲ್ಲಿ ನಾವು ನೋಡಿದ್ರೆ 24 ಕ್ಯಾರೆಟ್ ಚಿನ್ನದ ಬೆಲೆ ಬಂದು ಪ್ರತಿಯೊಂದು ಗ್ರಾಮ್ ಬೆಂಗಳೂರಿನಲ್ಲಿ 12,322 ರೂಪಾಯಿ ಆಗಿದೆ. ಹಾಗೆ 100 ಗ್ರಾಮ್ ಚಿನ್ನದ ಬೆಲೆ ಬಂದು 12,32,200 ರೂಪಾಯಿ ಆಗಿದೆ. ನಿನ್ನೆಗೋಸ್ಕರ ಪ್ರತಿ ಗ್ರಾಮಲ್ಲಿ 120 ರೂಪಾಯಿ ಏರಿಕೆ ಆಗಿದೆ. ಹಾಗೆ ನಾವು 22 ಕ್ಯಾರೆಟ್ ಚಿನ್ನದ ಬೆಲೆ ನೋಡಿದ್ರೆ ಪ್ರತಿಯೊಂದು ಗ್ರಾಮ್ ಬಂದು 11,295 ರೂಪಾಯಿ. ಹಾಗೆ ಪ್ರತಿ 100 ಗ್ರಾಮ್ ಚಿನ್ನದ ಬೆಲೆ ಬಂದು 11,29,500 ರೂಪಾಯಿ ಆಗಿದೆ. ಪ್ರತಿ ಗ್ರಾಮಲ್ಲಿ ಇದರಲ್ಲಿ ಸುಮಾರು 110 ರೂಪಾಯಿ ಏರಿಕೆ ಆಗಿದೆ ನಿನ್ನೆ ಹೋಲಿಸಿದ್ರೆ. ಹಾಗೆ 18 ಕ್ಯಾರೆಟ್ ಚಿನ್ನದ ಬೆಲೆ ನೋಡಿದ್ರೆ ಪ್ರತಿಯೊಂದು ಗ್ರಾಮ್ ಬಂದು 9,242 ರೂಪಾಯಿ. ಹಾಗೆ ಪ್ರತಿ 100 ಗ್ರಾಮ್ ಚಿನ್ನದ ಬೆಲೆ ಬಂದು 9,24,200 ರೂಪಾಯಿ ಆಗಿದೆ. ನಿನ್ನೆಗೋಸ್ಕರ ಪ್ರತಿ ಗ್ರಾಮಲ್ಲಿ 90 ರೂಪಾಯಿ ಏರಿಕೆ. ಹಾಗೆ ಪ್ರತಿ 100 ಗ್ರಾಮ್ ಚಿನ್ನದ ಬೆಲೆಯಲ್ಲಿ ಸುಮಾರು 9,000 ರೂಪಾಯಿ ಏರಿಕೆ ಆಗಿದೆ. ಹಾಗೆ ಬೆಳ್ಳಿಯ ಬೆಲೆ ನೋಡಿದ್ರೆ ಪ್ರತಿಯೊಂದು ಗ್ರಾಮ್ ಬಂದು ಇವತ್ತು ಬೆಂಗಳೂರಿನಲ್ಲಿ 155 ರೂಪಾಯಿ. ಹಾಗೆ ಪ್ರತಿ ಕೆಜಿ ಬೆಳ್ಳಿಯ ಬೆಲೆ ಬಂದು 1,55,000 ರೂಪಾಯಿ. ಪೆಟ್ರೋಲ್ ಬೆಲೆ ಪ್ರತಿ ಲೀಟರ್ 102 ರೂಪಾಯಿ 92 ಪೈಸೆ. ಹಾಗೆ ಡೀಸೆಲ್ ಬೆಲೆ ಬಂದು 90 ರೂಪಾಯಿ 99 ಪೈಸೆ. ಕಚ್ಚಾ ತೈಲದ ಬೆಲೆ ಸುಮಾರು 5,329 ರೂಪಾಯಿಗೆ ಟ್ರೇಡ್ ನಡೀತಿದೆ. ಹಾಗೆ ನಾವು ಸ್ಟಾಕ್ ಮಾರ್ಕೆಟ್ ಅಪ್ಡೇಟ್ ನೋಡೋದಾದರೆ ಇವತ್ತು ನಿಫ್ಟಿ ಒಂದು ಒಳ್ಳೆ ಏರಿಕೆ ತೋರಿಸಿದೆ ಅಂತ ಹೇಳ್ಬೋದು. ಸುಮಾರು 82 ಪಾಯಿಂಟ್ಗಳ ಒಂದು ಏರಿಕೆ ತೋರಿಸಿ ಕ್ಲೋಸ್ ಆಗಬೇಕಾದ್ರೆ 25,574.35 ಪಾಯಿಂಟ್ಸ್ಗಳಿಗೆ ಕ್ಲೋಸ್ ಆಯಿತು. ಹಾಗೆ ಸೆನ್ಸೆಕ್ಸ್ ನೋಡೋದಾದರೆ ಸುಮಾರು 319 ಪಾಯಿಂಟ್ಸ್ಗಳ ಒಂದು ಏರಿಕೆ ತೋರಿಸಿ ಕ್ಲೋಸ್ ಆಗಬೇಕಾದ್ರೆ 83,535.35 ಪಾಯಿಂಟ್ಸ್ಗಳಿಗೆ ಕ್ಲೋಸ್ ಆಗಿದೆ. ಹಾಗೆ ನಿಫ್ಟಿನಲ್ಲಿ ಯಾವೆಲ್ಲ ಕಂಪ್ನಿಗಳ ಶೇರ್ಸ್ಗಳಲ್ಲಿ ಅತಿ ಹೆಚ್ಚು ಏರಿಕೆ ಆಗಿದೆ ಅಂತ ಹೇಳಿದ್ರೆ ಸಾಕಷ್ಟು ಕಂಪ್ನಿಗಳ ಶೇರ್ಸ್ಗಳಲ್ಲಿ ಏರಿಕೆ ಆಗಿದೆ. ಮೊದಲನೇದಾಗಿ ನೋಡೋದಾದರೆ ಇನ್ಫೋಸಿಸ್ನಲ್ಲಿ ಸುಮಾರು 2.5% ಅಷ್ಟು ಹೆಚ್ಚು ಕಡಿಮೆ 5% ಅಷ್ಟು ಏರಿಕೆ ಆಗಿದೆ. ಹಾಗೆ HCL ಟೆಕ್ನಾಲಜೀಸ್, ಬಜಾಜ್ ಫಿನಾನ್ಸ್, ಕೋಲ್ ಇಂಡಿಯಾ ಶೇರ್ಸ್ಗಳು, ವಿಪ್ರೋ, ಗ್ರಾಸಿಮ್ ಇಂಡಸ್ಟ್ರೀಸ್, ಏಷ್ಯನ್ ಪೇಂಟ್ಸ್, ಹಾಗೆ ಟಾಟಾ ಮೋಟರ್ಸ್ ಪ್ಯಾಸೆಂಜರ್ ವೆಹಿಕಲ್ಸ್, TCS ಮೇನ್ಲಿ ಇವತ್ತು IT ಕಂಪ್ನಿ ಶೇರ್ಸ್ಗಳಲ್ಲಿ ಏರಿಕೆ ಆಗಿದೆ. ಹಾಗೆ ಭಾರತಿ ಏರ್ಟೆಲ್, L&T, ಟೈಟನ್, ಜಿಯೋ ಫಿನಾನ್ಷಿಯಲ್ ಸರ್ವಿಸಸ್, ಟೆಕ್ ಮಹೇಂದ್ರ, ಬಜಾಜ್ ಫಿನಾನ್ಸ್, ರಿಲಯನ್ಸ್ ಇಂಡಸ್ಟ್ರೀಸ್, ಮಾರುತಿ ಸುಜುಕಿ ಇಂಡಿಯಾ ಶೇರ್ಸ್ಗಳು, JSW ಸ್ಟೀಲ್, ಹಾಗೆ ಭಾರತ್ ಎಲೆಕ್ಟ್ರಾನಿಕ್ಸ್, ಶ್ರೀರಾಮ್ ಫಿನಾನ್ಸ್ ಲಿಮಿಟೆಡ್, ಬಜಾಜ್ ಆಟೋ, ಸಿಪ್ಲಾ, ಸನ್ ಫಾರ್ಮಾ, ICICI ಬ್ಯಾಂಕ್, ITC ಈ ಶೇರ್ಸ್ಗಳು ಒಂದು ಏರಿಕೆ ತೋರಿಸಿದೆ. ಹಾಗೆ IPO ನೋಡೋದಾದರೆ ಇವತ್ತು ಒಂದು ಹೊಸ IPO ಬಂದಿದೆ. ಕ್ಯೂರಿಸ್ ಲೈಫ್ ಸೈನ್ಸ್ ಲಿಮಿಟೆಡ್ SME IPO. ಇದು ಓಪನ್ ಆಗಿರೋದು 7ನೇ ತಾರೀಕು. ಹಾಗೆ ಕ್ಲೋಸ್ ಆಗೋದು ಇದು ನಾಳೆ ಕ್ಲೋಸ್ ಆಗುತ್ತೆ. ಪ್ರೈಸ್ ರೇಂಜ್ ಬಂದು 120 ರೂಪಾಯಿಂದ 128 ರೂಪಾಯಿ ಇದೆ. ಹಾಗೆ ಮಿನಿಮಮ್ ಇನ್ವೆಸ್ಟ್ಮೆಂಟು 2 ಲಕ್ಷ ರೂಪಾಯಿ ತನಕ ಇದೆ. ಮ್ಯಾಕ್ಸಿಮಮ್ ಇದರಲ್ಲಿ ರಿಟೇಲ್ ಕ್ಯಾಟಗರಿನಲ್ಲಿ ಒಂದು 5 ಲಕ್ಷ ತನಕ ಇನ್ವೆಸ್ಟ್ ಮಾಡ್ಬೋದು. ಹಾಗೆ ಫಿನ್ಬರ್ಡ್ ಫಿನಾನ್ಷಿಯಲ್ ಸರ್ವಿಸಸ್ ಇದು SME IPO. ಇದು ಇವತ್ತು ಕ್ಲೋಸ್ ಆಯಿತು. ರಿಟೇಲ್ ಕ್ಯಾಟಗರಿನಲ್ಲಿ ಸುಮಾರು 2.6 ಪಟ್ಟಷ್ಟು ಸಬ್ಸ್ಕ್ರಿಪ್ಷನ್ಸ್ ಆಗಿದ್ದು ಕ್ಲೋಸ್ ಆಗಿದೆ. ಹಾಗೆ ಪೈನ್ ಲ್ಯಾಬ್ಸ್ ಲಿಮಿಟೆಡ್ ಇದು 7ನೇ ತಾರೀಕು ಓಪನ್ ಆಗಿರೋದು, 11ನೇ ತಾರೀಕು ಅಂದರೆ ನಾಳೆ ಕ್ಲೋಸ್ ಆಗುತ್ತೆ. ಇಲ್ಲಿವರೆಗೂ ಸುಮಾರು 0.8 ಟೈಮ್ಸ್ ಅಷ್ಟು ಸಬ್ಸ್ಕ್ರಿಪ್ಷನ್ಸ್ ಆಗಿದೆ. ಸೊ ವಿಡಿಯೋ ನೋಡೋದಕ್ಕೆ ತಮಗೆ ತುಂಬ ಧನ್ಯವಾದ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್